ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು, ಹಾಗೆ ಹಬ್ಬ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇದೆ. ಸೊ ಬನ್ನಿ, ವಿಡಿಯೋ ಕೊನೆವರೆಗೂ ನೋಡಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇದು ಗುರುವಾರ ನಮ್ಮದು ಫ್ಯಾಕ್ಟ್ರಿನಲ್ಲೇ ಮಾಡಿದ್ರಲ್ಲ ಆರ್ಚ್ ಡೆಕೋರೇಷನ್ಗೆ ಅಂತ, ಅದನ್ನು ತೊಗೊಂಡು ಬಂದಿದ್ದರು. ಟೇಬಲ್ಲು ಮತ್ತು ಆರ್ಚೆಲ್ಲಾನು ಅದೇ ಹೇಗೆಲ್ಲ ಸರಿ ಹೋಗುತ್ತೆ ಅಂತ ನೋಡ್ತಾಯಿದ್ರು ಮಕ್ಕಳು. ಜೋಡಿಸ್ಕೊಂಡು ಇಲ್ಲಿ ಈ ಜಾಗದಲ್ಲಿ ಇಟ್ಟರೆ ಇದು ಹೇಗೆ ಕಾಣಿಸುತ್ತೆ ಅಂತ. ಸೊ ಚೆನ್ನಾಗೇ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಕರೆಕ್ಟಾಗಿ ಸೆಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ನಿಲ್ಸಿದ ಮೇಲೆ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಅಷ್ಟರಲ್ಲಾಗಲೇ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ರಲ್ಲ, ಆ ಫ್ಲವರ್ಸ್ ಕೂಡ ಹಾಗೆ ಎಲ್ಲ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಸ್ಪಾಂಜ್ ಎಲ್ಲ ನೀರಲ್ಲಿ ಹಾಕ್ಕೊಂಡು ಅದನ್ನು ಹಾಗೆ ಬಿಗೆಗೆಲ್ಲ ಕಟ್ಕೊಂಡು 3 ಜನನೇ ಸೇರಿ ನೀಟಾಗಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇವ್ರು 3 ಜನ ಸೇರಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೋದಕ್ಕೆ ಅಂತ. ಅದರ ಚೆನ್ನಾಗಿ ಮಾಡಿದ್ರು 3 ಜನನೂ. ಫಸ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಇದೆಲ್ಲ ಐಡಿಯಾ ಇತ್ತಲ್ಲ, ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಜೊತೆಗೆ ಅವ್ರು ಹೆಲ್ಪ್ ತಗೊಂಡು ಅವ್ರು ಕಂಪ್ಲೀಟಾಗೆಲ್ಲ ಮಾಡಿ ಮುಗಿಸಿದ್ರು. ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು ಆರ್ಚ್ ಡೆಕೋರೇಷನ್ ಅಂತೂ. ಜೊತೆಗೆ ಫ್ಲವರ್ ಸ್ವಲ್ಪ ಇನ್ನೂ ಚೆನ್ನಾಗಿ ಸಿಗಬೇಕಾಗಿತ್ತು. ಸೊ ಅಷ್ಟು ಚೆನ್ನಾಗಿ ಸಿಗಲಿಲ್ಲ ಫ್ಲವರ್ಸ್ ಎಲ್ಲ. ಮಾರ್ಕೆಟಲ್ಲಿ ಇವರು ನೈಟು ಹೋಗಿ ತೊಗೊಬಂದಿದ್ದಲ್ವ, ಹಾಗಾಗಿ ಎಲ್ಲ ಖಾಲಿಯಾಗಿತ್ತು. ಇನ್ನೂ ಸ್ವಲ್ಪ ಬೇಗ ಹೋಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ತರಬೇಕಿತ್ತು ಅಂತ ಹೇಳ್ತಾಯಿದ್ರು. ಹೋಗಲಿ ಬಿಡಿ, ಇದೆಯಲ್ಲ ಅದರಲ್ಲೇ ಮಾಡಿ ಅಂದ್ಬಿಟ್ಟು ಮಾಡಿದ್ರು. ತುಂಬ ಚೆನ್ನಾಗಿ ಬಂತು ಆರ್ಚ್ ಅಂತೂ. ಸಾಮಾನ್ಯವಾಗಿ ಈ ಟೈಮಲ್ಲಿ ಹೇಳಬೇಕಾ, ಎಲ್ಲೂ ಫ್ಲವರ್ಗಳು ಸಿಗಲ್ಲ, ಸಿಕ್ಕಿದ್ರೂ ಚೆನ್ನಾಗಿರೋದು ಸಿಗೋದಿಲ್ಲ. ಬೇರೆ ಟೈಮ್ಗಳಲ್ಲಾದರೆ ಚೆನ್ನಾಗಿ ಸಿಗುತ್ತೆ. ಹಬ್ಬ ಟೈಮಲ್ಲಿ ಎಲ್ರಿಗೂ ಮಾಮೂಲಿ ಈ ಥರ ಹಬ್ಬಗಳು ಮಾಡ್ತಾರಲ್ವ ಎಲ್ಲರೂ ಮನೇಲೂ. ಹಾಗಾಗಿ ಸ್ವಲ್ಪ ಎಲ್ಲ ಹಬ್ಬದಲ್ಲಿ ಹೂವಿಗೆ ಮತ್ತು ಹಣ್ಣಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಬಟ್ ಚೆನ್ನಾಗಿರೋ ಸಿಗೋದು ಕೂಡ ಕಷ್ಟನೇ. ಬೇಗ ಹೋಗಿದ್ದಿದ್ರೆ ಇವ್ರಿಗೆ ಸ್ವಲ್ಪ ಚೆನ್ನಾಗಿರೋ ಸಿಗ್ತಾಯಿತ್ತೇನೋ, ಪರವಾಗಿಲ್ಲ. ಆದರೂ ಅದರಲ್ಲೂ ಹುಡುಕಿ ತೊಗೊಬಂದು ಚೆನ್ನಾಗಿ ಮಾಡ್ತಾಯಿದ್ರು. ಈ ಥರ ಆರ್ಚು ಈ ಐಟಮ್ನಲ್ಲಿ ಬೇಕು ಅಂತ ನಾನು ಮೊದಲೇ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವರು ನಮ್ಮ ಫ್ಯಾಕ್ಟ್ರಿನಲ್ಲೇ ಈ ಥರ ಅವ್ರನ್ನ ಆರ್ಚನ್ನ ರೆಡಿ ಮಾಡಿಟ್ಟಿದ್ರು. ಐಟು ಮತ್ತು ಇದೆಲ್ಲ ಮೆಜರ್ಮೆಂಟ್ ಎಲ್ಲ ನಾನೇ ಹೇಳಿದ್ದೆ ಇಷ್ಟು ಬೇಕು ಅಂತ. ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿದರು. ಟೇಬಲ್ಲು ಮತ್ತು ಆರ್ಚನ್ನ ಚೆನ್ನಾಗಿ ಮಾಡಿದರು. ಅದು ಆರ್ಚ್ಗೆ ತಕ್ಕಾಗೆ ಟೇಬಲ್ ಕೂಡ ಕೆಳಗಡೆ ಕೂರ್ಸೋಕ್ಕೆ ಅದನ್ನು ರೆಡಿ ಮಾಡಿದರು. ಅವ್ರು ಆ ಕಡೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾಯಿದ್ರು. ನಾನು ಈ ಕಡೆ ದೇವ್ರ ಮನೆಯಲ್ಲಿ ಇರೋಂಥ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡು ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಬುಧವಾರನೇ ಮಾಡ್ಕೋಬೇಕು ಅಂದ್ಕೊಂಡೆ. ನಂಗೆ ಟೈಮ್ ಆಗಲೇ ಇಲ್ಲ. ಬುಧವಾರ ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಆಯಿತು, ಹೊರಗಡೆ ಹೋಗ್ಬಿಟ್ಟೆ. ತುಂಬಾ ಟ್ರಾಫಿಕ್ ಜಾಮ್ ಅಲ್ವಾ ಅವತ್ತು, ಬೇಗ ಬರೋಕ್ಕಾಗಲಿಲ್ಲ, ಲೇಟ್ ಆಯಿತು. ಹಾಗಾಗಿ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವತ್ತು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಸರಿ ಗುರುವಾರ ಇದನ್ನೆಲ್ಲ ಎತ್ಕೊಂಡು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೇ ದಿನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಇನ್ಮೇಲೆ ನೆಕ್ಸ್ಟ್ ಇಯರ್ ಈ ಥರ ಎಲ್ಲ ಮಾಡ್ಕೋಬಾರ್ದು. ಬುಧವಾರ ಆಲ್ಮೋಸ್ಟ್ ಎಲ್ಲನೂ ಮುಗಿಸ್ಕೋಬೇಕು. ಗುರುವಾರ ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಸುಸ್ತಾಯಿತು ಸ್ವಲ್ಪ. ಹಾಗಾಗಿ ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ಬೇಗ ಮೇಲೆ ಮುಗಿಸ್ಕೋಬೇಕು ಅಂತ. ನಮ್ಮ ಮನೆಯವ್ರು ಫ್ಲವರ್ ಜೊತೆಗೆ ಕೆಲವು ಫ್ರೂಟ್ಸನ್ನು ತೊಗೊಬಂದಿದ್ರು. ಸ್ವೀಟ್ ಕಾರ್ನು ಮತ್ತು ಹಾಗಲಕಾಯಿ, ಆ್ಯಪಲ್ಲು, ಆರೆಂಜು, ಈ ಥರ ಎಲ್ಲನೂ, ಕ್ಯಾಪ್ಸಿಕಮ್ಮು, ಸುಮಾರು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲನೂ ತೊಗೊಬಂದಿದ್ರು. ಅದನ್ನು ಕೂಡ ಅಲಂಕಾರಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಅದನ್ನೇ ನನ್ನ ಮಕ್ಳಿಗೆ ಹೇಳ್ತಾಯಿದ್ರು, ಹೀಗೆ ಮಾಡಿಕೊಡಿ ಅದನ್ನು, ನಾನು ಅದನ್ನು ಕಟ್ತೀನಿ ಅಂದ್ಬಿಟ್ಟು. ಹಂಗಾಗಿ ಅವರಿಬ್ಬರು ಕೂಡ ಅದನ್ನು ದಾರ ತೊಗೊಂಡೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು. ಯಾವ ಥರ ಬೇಕು ಅಂತ ಅವ್ರು ಹೇಳ್ತಾಯಿದ್ರು, ಅವ್ರು ಮಾಡಿಕೊಡ್ತಾಯಿದ್ರು. ಸೊ ಹೀಗೆ ಅದು ಎಲ್ಪ್ ಮಾಡ್ತಾಯಿದ್ರು ಅವ್ರಿಗೆ ಡೆಕೋರೇಷನ್ಗೆ. ಹಂಗೆ ಮಾಡಿದ್ರು ಕೂಡ 1-2 ಅವರೇ ಆಯಿತು ಅದು ಅವ್ರು ಮಾಡೋದು. ನಾನು ಈ ಕಡೆ ಮಾಡೋದು, ಅವ್ರು ಆ ಕಡೆ ಮಾಡೋದು. ಸುಮಾರು ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿ ನೈಟು 11 ಗಂಟೆಗೆ ಮುಗಿಸಿದ್ರು ಅದನ್ನು. ಮಕ್ಕಳು ಕೂಡ ಎಲ್ಪ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಈಸಿ ಆಯಿತು. ಹಾಗೆ ನನಗೂ ಕೂಡ ಈ ಕಡೆ ನಾನು ಅಡುಗೆ ದೇವ್ರ ಮನೇಲಿ ಕ್ಲೀನಿಂಗಲ್ಲಿ ಇದ್ನಲ್ಲ, ನನಗೂ ಏನಂತ ಬೋರ್ ಅನ್ನಿಸ್ಲಿಲ್ಲ. ಅವ್ರು ಅದು ಇದು ಮಾತಾಡಿಕೊಂಡು ಮಾಡ್ತಾಯಿದ್ರೆ ನಾನು ಜೊತೆಗೆ ಹೋಗಿ ಮಾತಾಡ್ತಾಯಿದ್ದೆ, ನೋಡ್ತಾಯಿದ್ದೆ ಹೇಗೆ ಮಾಡ್ತಿದ್ದೀರಾ ಅಂತ. ಹಂಗೆ ನನಗೂ ಏನಂತ ಬೇಜಾರಂತ ಅನ್ನಿಸ್ಲಿಲ್ಲ. ಕೆಲಸ ಬೇಗನೆ ಸಾಕ್ತು ಅಂತಲೇ ಹೇಳ್ಬೋದು. ಬಂದು ಕರೆದು ತೋರಿಸ್ತಾಯಿದ್ರು, ನೋಡಿ ಅಮ್ಮ ಚೆನ್ನಾಗಿದೆಯಾ, ನೋಡಿ ಅಮ್ಮ ಕರೆಕ್ಟಿದೆಯಾ ಅಂತೆಲ್ಲ ಹೇಳ್ತಾಯಿದ್ರು ಇವರು. ನಾನು ಹೋಗಿ ಒಂದೊಂದ್ಸರಿ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದೆ, ಚೆನ್ನಾಗಿದೆ ಮಾಡಿ ಅಂತ ಹೇಳ್ಬಿಟ್ಟು. ಅವ್ರಿಗೆ ನಾನು ಆಮೇಲೆ ಏನಾದರೂ ಹೇಳ್ಬಿಡ್ತೀನಿ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ. ಅವ್ರಿಗೆ ಒಂಚೂರು ಮಿಸ್ಟೇಕ್ ಆಗಿದ್ರು ನಾನು ಹೇಳ್ತೀನಲ್ಲ, ಹಾಗಾಗಿ ಅವ್ರಿಗೆ ಅದು ಭಯ. ಅದಕ್ಕೆ ಅವರು ಕರೆದ್ಬಿಟ್ಟು ಕೇಳ್ತಾಯಿದ್ರು, ನೋಡಿ ಚೆನ್ನಾಗಿದೆಯಾ ಹಾಗೆ ಹೀಗೆ ಅಂತ. ಅವರಿಬ್ಬರು ಕೂಡ ರಾತ್ರಿ ಎಲ್ಲ ಫುಲ್ಲು ಮಲಗಲೇ ಇಲ್ಲ. ನಾನು ಎಲ್ಲಿವರೆಗೂ ಎಚ್ಚರ ಇರ್ತೀನಿ ಅಲ್ಲಿವರೆಗೂ ಎಚ್ಚರ ಇರ್ತೀನಮ್ಮ ಅಂತ ಹೇಳ್ಕೊಂಡು ಇಬ್ಬರು ನನ್ನ ಜೊತೆಗೆ ಹೆಲ್ಪ್ ಮಾಡ್ತಾಯಿದ್ರು. ನಾನು ನೈಟ್ ಪೂರ್ತಿ ಮಲಗಲೇ ಇಲ್ಲ. ನಾನು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಬೆಳಗ್ಗೆ 5 ಗಂಟೆನೇ ಆಯಿತು. ಇನ್ನೇನು ಮಲಗೋಕ್ಕಾಗತ್ತೆ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನಿದ್ದೆ. ಅವರು ಕೂಡ ಹಾಗೇ ನಾವು ಮಲಗಲ್ಲಮ್ಮ ಅಂದ್ಬಿಟ್ಟು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂದ್ಕೊಂಡು ನನ್ನ ಜೊತೆಯಲ್ಲೇ ಇದ್ದರು. ನಾನು ಅದು ರೇಗಿಸ್ತಾ ಇದ್ದೆ. ನನಗೆ ಹೆಣ್ಮಕ್ಳು ಆಗಿದ್ದಿದ್ರೆ
ನನಗೆ ದೇವ್ರ ಸಾಮಾನು ತೊಳೆಯೋದಕ್ಕೆಲ್ಲ ಹೆಲ್ಪ್ ಮಾಡೋರು ಅಂತ. ಅದಕ್ಕೆ ನನ್ನ ಮಕ್ಳು ಹೇಳ್ತಿದ್ದ, ಇದ್ದಿದ್ರೆ ಮಾಡ್ತಿದ್ರೆ ಇಲ್ಲೋ, ನಾವಂತೂ ತುಂಬ ಹೆಲ್ಪ್ ಮಾಡ್ತಾಯಿದ್ದೀವಲ್ವ ನಿಮಗೆ ಅಂತ ಅದೇ ಹೇಳ್ತಾ ಇದ್ದ ಅವನು. ಸೊ ಹಾಗೆ ಹೆಲ್ಪ್ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು. ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಿಕೊಟ್ರು. ನಾನು ಮಲಗೋವರೆಗೂ ಮಲಗಲೇ ಇಲ್ಲ ಅವರು, ನಾನು ಮಲಗಲಿಲ್ಲ, ಅವರು ಮಲಗಲೇ ಇಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾಯಿದ್ರು. ನಾನು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅಮ್ಮ ಹೇಳಿ ಏನು ಮಾಡಲಿ, ನಾನು ಇದನ್ನು ಮಾಡ್ಕೊಡ್ಲಾ ಅಮ್ಮ, ನಾನು ಅದನ್ನು ಮಾಡ್ಕೊಡ್ಲಾ ಅಂದ್ಬಿಟ್ಟು ಚಿಕ್ಕವನು ಜಾಸ್ತಿ ಬರ್ತಾಯಿದ್ದ ಕಿಚನ್ಗೆಲ್ಲ. ಹಾಗೆ ನಾನು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಒಬ್ಬಟ್ಟಿಗೆ. ಕೊಡಿ ನಾನು ಬೆಲ್ಲ ಪುಡಿ ಮಾಡಿಕೊಡ್ತೀನಿ ನಿಮಗೆ, ನೀವು ಬೇರೆ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಬೆಲ್ಲ ಎಲ್ಲ ಕಿಸ್ಕೊಂಡು ಪುಡಿ ಮಾಡ್ತಾಯಿದ್ದ. ನಾನು ಈ ಕಡೆ ಎಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡು ಹಾಗೆ ಕಾಯೆಲ್ಲ ತುರ್ಕೊಂಡು ಅದು ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದೆಲ್ಲ ಸ್ವಲ್ಪ ಆರಿದ್ಮೇಲೆ ಗ್ರೈಂಡರ್ಗೆ ಹಾಕಿ ಅದನ್ನು ಎಲ್ಲ ರುಬ್ಕೊಂಡೆ. ಹೂರಣ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ, ಬೆಳಗ್ಗೆಗೆ ಬೇಗ ಇದು ಒಬ್ಬಟ್ಟು ತಟ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಟರಾಯ್ತು ಅಂತ. ಹಾಗೆ ಜೊತೆಗೆ ಯಾವಾಗಲೂ ರೆಗ್ಯುಲರಾಗಿ ರವೆ ಉಂಡೆ ಮಾಡ್ತೀನಿ ನಾನು, ಪ್ರತಿ ವರ್ಷವೂ ಕೂಡ. ಹಾಗೆ ಈ ಸರಿನೂ ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರ್ಕೊಂಡು, ಕೊಬ್ಬರಿನ ಹುರ್ಕೊಂಡು, ಹಾಲು ಕಾಯಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಉಂಡೆ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಆವಾಗಲೂ ಕೂಡ ನಾನು ಬಂದು ಉಂಡೆ ಕಟ್ಕೊಡ್ಲ ಅಂತ ಕೇಳಿದೆ ನನ್ನ ಮಗ. ಬಟ್ ಅವನು ಕಟ್ಟೋಕ್ಕಾಗಲ್ಲ ಅಲ್ವ, ದಪ್ಪ ಕಟ್ಟಬೇಕು, ನಿಂಗೆ ಕೆಲ ಆಗಲ್ಲ, ನಾನು ಕಟ್ಕೊಳ್ತೀನಿ ಬಿಡು ಅಂತ ಹೇಳಿದ್ಮೇಲೆ ಸುಮ್ಮನೆ ಕೂತ್ಕೊಂಡ ಅವನು. ನಾನೇ ಅದನ್ನೆಲ್ಲ ಉಂಡೆ ಎಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡೆ. ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತಲ್ವ, ನಾನು ಏನು ಮಾಡಿದ್ರಾಯ್ತು ಮಾಡ್ಕೊಂಡ್ರಾಯ್ತು, ಏನು ಅವೆಲ್ಲ ಮಾಮೂಲಿ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಒಂದಾದ್ಮೇಲೆ ಕೆಲಸ ಮಾಡ್ತಾ ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಅಂತ ನನಗೆ ಈ ಸರಿನೇ ಅನಿಸಿದ್ದು. ಲಾಸ್ಟ್ ಇಯರ್ ಎಲ್ಲ ಇಷ್ಟೊಂದು ಸುಸ್ತು ಆ ಥರ ಎಲ್ಲ ಏನಾಗಿರಲಿಲ್ಲ. ಈ ಸರಿ ಸ್ವಲ್ಪ ಯಾಕೋ ಗೊತ್ತಿಲ್ಲ, ಕ್ಲೀನಿಂಗೆಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಆಗೋ ಏನೋ ಸಿಕ್ಕಾಬಿಟ್ಟೆ ಸುಸ್ತಾಗ್ತಾ ಇತ್ತು. ಅದೇ ಅಂದ್ಕೊಂಡೆ ಮುಂದಿನ ಸರಿಗೆ ಈ ಥರ ಎಲ್ಲ ಮಾಡ್ಕೋಬಾರ್ದು, ಸ್ವಲ್ಪ ಬೇಗನೆ ಕ್ಲೀನಿಂಗೆಲ್ಲ ಮುಗಿಸ್ಕೋಬೇಕು, ಹಬ್ಬ ಹತ್ರ ಬರುವಾಗ ಸ್ವಲ್ಪ ಫ್ರೀಯಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನನಗಂತೂ ಇಡೀ ರಾತ್ರಿ ಕೆಲಸ ಮಾಡ್ತಾಯಿದ್ರು ನನಗೇನು ಇದು ನಿದ್ದೆ ಬರ್ತಾಯಿದೆ ಆ ಥರ ಬೇಜಾರಾಗ್ತಿದೆ ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಡೈಲಿ ಎಲ್ಲ ಒಂದು 11 o'clockಗೆಲ್ಲ ಮಲಗಿಬಿಡ್ತೀವಿ. ಆದರೆ ಅವತ್ತು ಹಬ್ಬದ್ದು ಎನರ್ಜಿ ಹೆಂಗೆ ಅಂದರೆ ಮಲ್ಕೊಳ್ಳೇಬಾರ್ದು, ನಿದ್ದೆನೇ ಮಾಡಬಾರ್ದು. ಇವತ್ತು ಫುಲ್ ಡೇ ನೈಟು ಎಷ್ಟನೇ ಇದ್ದು ಹಬ್ಬ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಫೈನಲಾಗಿ ಅವರು ಆರ್ಚೆಲ್ಲ ರೆಡಿ ಇಟ್ಟರು. ಸ್ವೀಟ್ ಕಾರ್ನ್ ಮತ್ತು ಆ್ಯಪಲ್, ಆರೆಂಜ್ ಅದೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಆ ಥರ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಮ್ಮ ಮನೇಲಿ ಈ ಥರ ಮಾಡಿರೋದು. ಆರ್ಸ್ ತರ್ತಾಯಿದ್ವಿ, ಆದರೆ ಹೊರಗಡೆ ತೊಗೊಂಡ್ಬಂದ್ಬಿಡ್ತಿದ್ವಿ ರೆಡಿ ಮಾಡಿಟ್ಟಿರೋದನ್ನು. ಇದನ್ನು ನಾವು ಫ್ಯಾಕ್ಟ್ರಿಲೇ ಮಾಡಿರೋದ್ರಿಂದ ಇದನ್ನು ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವರದು ಮಾವಿನ ಎಲೆಗಳೆಲ್ಲ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅದೆಲ್ಲ ಆದಮೇಲೆ ನಾನು ಕೆಳಗಡೆ ಒಂದು ಗ್ರೀನ್ ಮ್ಯಾಟ್ನ ಹಾಕ್ಕೊಂಡು ಹಾಗೆ ಅದ್ರ ಮೇಲೆ ಟೇಬಲ್ನ ಇಟ್ಬಿಟ್ಟು ಅದರ ಮೇಲೆ ಪಂಚೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರನ್ನ ಕೂರ್ಸೋಣ ಅಮ್ಮನವ್ರನ್ನ ಅಂತ. ನಾನು ಯಾವಾಗಲೂ ಅಮ್ಮನವ್ರದ್ದು ಪಾತ್ರೆಗಳನ್ನ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಯಾವುದೂ ಕೂಡ ಮಿಕ್ಸ್ ಮಾಡೋದಿಲ್ಲ. ಅದು ತೊಳ್ಬಿಟ್ಟು ವಾಶ್ ಮಾಡಿ ಒಂದು ಕಡೆ ಇಟ್ಬಿಟ್ರೆ ಒಂದು ಬಾಕ್ಸ್ಗೆ ಹಾಕಿ ಅದು ಹಾಗೇ ಇರುತ್ತೆ. ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿಗೆ ನಾನು ಅದನ್ನು ತೆಗೆಯೋದು, ಅದನ್ನು ಯಾವುದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದು ನಾನು ಫಸ್ಟು ವರಮಹಾಲಕ್ಷ್ಮಿ ಮಾಡಿದ್ನಲ್ಲ ಆವಾಗಿನ ತೊಗೊಂಡಿರೋಂಥ ಬಿನ್ಗೆ ಮತ್ತು ತಟ್ಟೆ ಅದೆಲ್ಲ ಕೂಡ ಸಾಮಾನ್ಯವಾಗಿ ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಲ್ಲ ರಂಗೋಲಿ ಬಿಟ್ಟು ಆಮೇಲೆ ಬಿನ್ಗೆನ ಇಡ್ತೀನಿ. ಬಿನ್ಗೆ ಒಳಗಡೆಗೆ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಮತ್ತು ಬೆಳ್ಳಿ ಕಾಯಿನು, ಅರ್ಶಿನ ಕುಂಕುಮ ಎಷ್ಟು ಸಾಮಾನುಗಳನ್ನೆಲ್ಲ ಹಾಕ್ತೀನಿ ಒಳಗಡೆಗೆ ನಾನು. ಅದಾದಮೇಲೆ ಅದ್ರ ಮೇಲೆ ಒಂದು ತೆಂಗಿನಕಾಯಿ ಕಳಸ ಇಟ್ಬಿಟ್ಟು ಅದಕ್ಕೆ ಅಮ್ಮನವರ ಮುಖೋಡನ ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ. ನಾನೆಲ್ಲ ಆಲ್ಮೋಸ್ಟ್ ನೈಟು ರೆಡಿ ಮಾಡಿಬಿಡ್ತೀನಿ. ಮುಖೋಡ ಕೂಡ ಒಂದು ಹಾಕೋದಿಲ್ಲ, ಅದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಅದೆಲ್ಲ ಮುಗಿಸ್ಬಿಟ್ಟು ಮತ್ತು ಮನೆಯೆಲ್ಲ ಇನ್ನೊಂದು ಸರಿ ಕ್ಲೀನ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದೇಳ್ತೀನಲ್ಲ ಆವಾಗ ಮುಖೋಡ ಧರಿಸ್ಬಿಟ್ಟು ಅಮ್ಮನವ್ರಿಗೆ ಆಮೇಲೆ ಒಡವೆಗಳು, ಹೂಗಳು, ಹಣ್ಣುಗಳು ಎಲ್ಲನೂ ಒಂದಾದ್ಮೇಲೆ ಒಂದು ಜೋಡಿಸ್ಬಿಟ್ಟು ಆಮೇಲೆಲ್ಲ ಪೂಜೆಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ. ನಾನು ಈ ವರ್ಷ ಪೂಜೆ ಮಾಡೋಷ್ಟರಲ್ಲಿ 7:30 ಆಗೋಯಿತು. ಪ್ರತಿ ಸಾರಿ ಯಾವಾಗಲೂ 5:30, 6 ಗಂಟೆ ಅಷ್ಟರಲ್ಲೇ ಮಾಡ್ತಾಯಿದ್ದೆ. ಈ ಸಾರಿ 6:30, 8 ಗಂಟೆವರೆಗೂ ಟೈಮ್ ತುಂಬ ಚೆನ್ನಾಗಿದೆ, ಆ ಟೈಮಲ್ಲಿ ಮಾಡಿ ಅಂತ ಕೆಲವರು ಪುರೋಹಿತರುಗಳೆಲ್ಲ ಹೇಳಿದ್ರಲ್ಲ. ಹಾಗಾಗಿ ನಾನು 8 ಗಂಟೆ ಒಳಗಡೆ ಮಾಡೋಣ ಅಂದ್ಬಿಟ್ಟು 7:30ಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಆಯಿತು ಈ ವರ್ಷ ಅಂತೂ ಪೂಜೆ. ನನಗಂತೂ ತುಂಬ ಸಮಾಧಾನ ಆಯಿತು. ಅಷ್ಟು ಒಂಥರ ರಿಲ್ಯಾಕ್ಸಾಗಿ ಬೆಳಿಗ್ಗೆನೇ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸು ಖುಷಿಯಾಗುತ್ತೆ. ಯಾವಾಗಲೂ ರೆಗ್ಯುಲರಾಗಿ ಬೆಳಿಗ್ಗೆನೇ ಪೂಜೆ ಮಾಡ್ತೀನಿ. ನಂಗೆ ಮಧ್ಯಾಹ್ನ ಮೇಲೆಲ್ಲ ಪೂಜೆ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ. ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲೇ ಪೂಜೆ ಆಗ್ತಾಯಿತ್ತು. ಈ ಸರಿ ಸ್ವಲ್ಪ ಲೇಟಾಗಿ ನಾನು 7:30ಗೆ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನಾನು ಪೂಜೆ ಎಲ್ಲ 7:30ಗೆ ಮುಗಿಸಿದ್ಮೇಲೆ ನನ್ನ ಮಗನಿಗೆ ಇವತ್ತು ಕೂಡ ಏನು ಟ್ಯೂಷನ್ ರಜೆ ಇರಲಿಲ್ಲ. ಅವ್ನು 10th ಇರೋದ್ರಿಂದ ಯಾವುದೇ ರಜೆಗಳು ಕೊಡೋದಿಲ್ಲ ಅವರು. ಹಾಗಾಗಿ ಅವ್ನು ಟ್ಯೂಷನಿಂದ ಬಂದ 7 ಗಂಟೆಗೆ ಟ್ಯೂಷನಿಂದ ಬಂದು ಅಮ್ಮ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಬಂದ. ಆಮೇಲೆ ಪೂಜೆ ಎಲ್ಲ ಅವನು ಕೂಡ ಮುಗಿಸ್ದ.
ಚಿಕ್ಕವನು ಎದ್ದೇಳಿಸಿದ್ವಿ. ಅವನು 5 ಗಂಟೆವರೆಗೂ ಎಚ್ಚರ ಇದ್ನಲ್ಲ, 5:30 ಅಷ್ಟು ಮಲ್ಕೊಂಬಿಟ್ಟಿದ್ದ. ಆಮೇಲೆ ನಾನೊಂದು 7 ಗಂಟೆ ಅಷ್ಟು ಪೂಜೆ ಮಾಡೋಷ್ಟರಲ್ಲಿ ಎದ್ದೇಳಿಸ್ದೆ. ಅವನು ಫ್ರೆಶಪ್ ಆಗಿ ಆಮೇಲೆ ಬಂದು ಪೂಜೆ ಮಾಡಿದೆ. ಸ್ವಲ್ಪ ನಮ್ಮನೆಯವ್ರಿಗೂ ಫ್ಯಾಕ್ಟ್ರಿ ಏನು ರಜೆ ಇರಲಿಲ್ವಲ್ಲ, ಅವರು ಒಂದು 8:30 ಅಷ್ಟರಲ್ಲಿ ಅವ್ರು ರೆಡಿಯಾಗಿ ಬಂದರು. ಅವ್ರು ಬಂದಮೇಲೆ ಮತ್ತೆ ಪೂಜೆ ಹಾಗೆ ಒಬ್ಬೊಬ್ಬರೇ ಬಂದಮೇಲೆ ಒಬ್ಬೊಬ್ಬರಿಗೆ ಪೂಜೆ ಆಗ್ತಾನೇ ಇತ್ತು. ಒಟ್ಟಿಗೆ ಎಲ್ಲರೂ ಒಂದೇ ಸರಿ ಮಾಡೋಕ್ಕಾಗೋದೇ ಇಲ್ಲ ಅಲ್ವಾ, ಅವ್ರವ್ರದ್ದು ಏನೇನೋ ಕೆಲಸಗಳೆಲ್ಲ ಇದ್ದೇ ಇರುತ್ತೆ. ಮಕ್ಳುಗಳದ್ದು ಅವ್ರದ್ದು ಟ್ಯೂಷನ್ ಆಗಿ ಇವ್ರದ್ದು ವರ್ಕ್ ಇದ್ದೇ ಇರುತ್ತಲ್ಲ. ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡೋಷ್ಟರಲ್ಲಿ 9 ಗಂಟೆ ಆಯಿತು. ನಾನು ಮತ್ತು ದೋಸೆಗೆ ರುಬ್ಬಿಟ್ಟಿದ್ದೆ. ಟಿಫನ್ ಏನು ಮಾಡೋಕ್ಕಾಗಲ್ಲ, ಅಷ್ಟು ಅರ್ಜೆಂಟಲ್ಲಿ ಪೂಜೆ ಎಲ್ಲ ರಿಲ್ಯಾಕ್ಸಾಗಿ ಮಾಡೋಣ ಅಂದ್ಬಿಟ್ಟು ದೋಸೆಗೆ ರುಬ್ಬಿಟ್ಟಿದ್ದೆ. ಹಾಗೆ ಅದ್ರ ಜೊತೆ ಕಡಲೆಕಾಯಿ ಚಟ್ನಿ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಟಿಫನ್ನು ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಮಾಡಿದ್ವಿ. ನಮ್ಮನೆ ಕೂರಿಸಿರೋಂಥ ಲಕ್ಷ್ಮಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಏನೋ ಲಕ್ಷ್ಮಿ ಮುಖದಲ್ಲಿ ತುಂಬಾ ಕಳೆ ಇತ್ತು. ಹಾಗೆ ಡೆಕೋರೇಷನ್ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ನನಗೆ ಇಷ್ಟ ಆಯಿತು. ಪೂಜೆ ಎಲ್ಲ ಆಗಿ ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ಮುಗೀತು. ನಮ್ಮನೆಯವರೆಲ್ಲ ಆಫೀಸ್ಗೆ ಹೋದ್ಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಬೇರೆ ಏನಾದ್ರು ಒಂಚೂರು ಕೆಲಸಗಳಿತ್ತಲ್ಲ, ಒಬ್ಬಟ್ಟು ಮಾಡೋದು ಅವೆಲ್ಲ ಏನೋ ಮಾಡ್ಕೊಳ್ತಾ ಇದ್ದೆ. ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಊರಿಂದ ಅಪ್ಪ ಅಮ್ಮ ಇಬ್ಬರು ಕೂಡ ಒಂದು 12 ಗಂಟೆ ಅಷ್ಟರಲ್ಲಿ ಬಂದರು. ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ.